ಶ್ರೀ ಗುರುಗಣಾಧಿಪತಯೇ ನಮಃ. ಶ್ರೀ ಲಕ್ಷ್ಮೀ ವೆಂಕಟೇಶ ವಿಜಯತೆ. ಓಂ ಶ್ರೀ ಮಂಜುನಾಥಾಯ ನಮಃ. ಇಷ್ಟ ದೇವರಾದ ಶ್ರೀ ಮಹಾಗಣಪತಿಯನ್ನ ವಂದಿಸುತ್ತಾ, ಕುಲದೇವರಾದ ಶ್ರೀ ಲಕ್ಷ್ಮೀ ವೆಂಕಟೇಶನನ್ನ ನೆನೆಯುತ್ತಾ, ನನ್ನ ಇಷ್ಟ ಗುರುಗಳಾದ ಶ್ರೀಧರ ಸ್ವಾಮಿಯವರನ್ನ ನೆನೆಯುತ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಇವತ್ತಿನ ವಿಷಯ ವೃಷಭ ರಾಶಿ ಭವಿಷ್ಯ ಮೇ ತಿಂಗಳು 2026. ನೋಡಿ, ನಿಮಗೆ ಶುಭ ಫಲಗಳು ಅಂದರೆ ಬುಧ 2ನೇ ಮನೆಯಲ್ಲಿದ್ದಾನೆ. ಬುಧ 2ನೇ ಮನೆಯಲ್ಲಿ ಇರೋದ್ರಿಂದ ನೀವು ಉತ್ತಮವಾದ ಆಹಾರವನ್ನು ಸೇವಿಸ್ತೀರಾ. ಅಂದರೆ ಉತ್ತಮ ಸಮಾರಂಭಗಳಲ್ಲಿ ಭಾಗವಹಿಸೋದು, ಉತ್ತಮವಾದ ಊಟಗಳನ್ನು ಸವಿಯೋದು, ಈ ರೀತಿ ಫಲಗಳು ಕಂಡು ಬರ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ಜಯವಿದೆ, ಆದರೆ ಕೆಲವು ಸುತ್ತು ಅಪಖ್ಯಾತಿ ಉಂಟಾಗುವ ಸಾಧ್ಯತೆ ಇದ್ರೆ ಇದರ ಬಗ್ಗೆ ಗಮನ ಹರಿಸೋದು ಒಳ್ಳೆಯದು. ನಿಮಗೆ ಲಾಭದಲ್ಲಿ ಶುಕ್ರ ಇದ್ದಾನೆ, ಅಂದರೆ ಶುಕ್ರ 2ನೇ ಮನೆಯಲ್ಲಿ ಇದ್ದಾನೆ. ಶುಕ್ರ 2ನೇ ಮನೆಯಲ್ಲಿದ್ದಾಗ ಧನ ಲಾಭ ಉಂಟಾಗುವ ಸಾಧ್ಯತೆ ಇದೆ. ಅಂದರೆ ಹೆಚ್ಚಿನ ಧನ ಲಾಭವನ್ನು ನೀವು ಈ ತಿಂಗಳು ನಿರೀಕ್ಷೆ ಮಾಡಬಹುದು. ರಾಹು ಕೂಡ 10ನೇ ಮನೆಯಲ್ಲಿ ಇದೆ ಸಂಚಾರ, ಅದರಿಂದ ಕೂಡ ನಿಮಗೆ ಧನಾನುಕೂಲ ಆಗುವ ಸಾಧ್ಯತೆ ಇದೆ. ಆದರೆ ಶನಿ 12ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಖರ್ಚು ಕೂಡ ಅಧಿಕವಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ವೃತ್ತಿಯಲ್ಲೂ ಸಹ ಸ್ವಲ್ಪ ಕಿರಿಕಿರಿ ಉಂಟಾಗ್ಬೋದು. ರವಿಯ ಸಂಚಾರ 2ನೇ ಮನೆಯಲ್ಲಿ ಇರೋದ್ರಿಂದ ಅನಾರೋಗ್ಯ, ರಕ್ತದ ಒತ್ತಡ, ಈ ರೀತಿ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ. ಕೆಲವು ತಿರುಗಾಟ ಕೂಡ ಆಗ್ಬೋದು. ಅಂದರೆ ಕೆಲವು ತಿರುಗಾಟಗಳು ವ್ಯರ್ಥ ಆಗುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಕುಜ 12ನೇ ಮನೆಯಲ್ಲಿ ಇರೋದ್ರಿಂದ ಜಗಳ, ಸ್ತ್ರೀಯರಿಂದ ತೊಂದರೆ ಇದೆ. ಅಂದರೆ ಸ್ತ್ರೀಯರ ಜೊತೆಗೆ ವ್ಯವಹರಿಸುವಾಗ ಸ್ವಲ್ಪ ಜಾಗೃತೆಯಿಂದ ಇರೋದು ಒಳ್ಳೆಯದು ಹೇಳಿ ಕಂಡು ಬರ್ತಾ ಇದೆ. ಅದೇ ರೀತಿ ಗುರು 3ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಮಾನಸಿಕ ತೊಂದರೆ ಮತ್ತು ಪ್ರೀತಿ ಪಾತ್ರರಲ್ಲಿ ಜಗಳ ಉಂಟಾಗೋ ಸಾಧ್ಯತೆ ಇದೆ. ಹಾಗಾಗಿ ನೀವು ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ಪರಿಹಾರಕ್ಕಾಗಿ ನೀವು ಶುಕ್ರನ ಆರಾಧನೆ ಮಾಡಬೇಕು. ಶುಕ್ರ ಅಂದರೆ ಸ್ತ್ರೀ ಗ್ರಹ, ಅದು ಶುಕ್ರ ಅಂದರೆ ಹೆಣ್ಣು ದೇವತೆ ಅಂದರೆ ದೇವಿಯ ಆರಾಧನೆ ಮಾಡಬೇಕು. ಅಂದರೆ ನೀವು ಶುಕ್ರವಾರ ದೇವಿಯ ಆರಾಧನೆ ಮಾಡೋದ್ರಿಂದ ನಿಮಗೆ ಶುಭ ಫಲಗಳು ಸಿಗುವ ಸಾಧ್ಯತೆ ಇದೆ. ವೃಷಭ ರಾಶಿಗೆ ಅಧಿಪತಿ ಶುಕ್ರ ಅಂದರೆ ದೇವಿಯ ಆರಾಧನೆ ನಿಮಗೆ ಯಾವಾಗಲೂ ಕೂಡ ಶುಭ ಫಲವನ್ನು ತಂದು ಕೊಡ್ತದೆ. ನಿಮಗೆ ಅದೃಷ್ಟದ ಬಣ್ಣ ಅಂದರೆ ಯಾವಾಗಲೂ ಬಿಳಿ ಆಗಿರ್ತದೆ. ಶುಕ್ರನ ಬಣ್ಣ ಬಿಳಿ ವಸ್ತ್ರಗಳನ್ನು ಧರಿಸೋದು, ಬಿಳಿ ವಾಹನಗಳನ್ನು ತೆಗೆದುಕೊಳ್ಳುವುದು ವೃಷಭ ರಾಶಿಯವರಿಗೆ ಯಾವಾಗಲೂ ಶುಭವಾಗಿರ್ತದೆ. ಇವಷ್ಟು ವೃಷಭ ರಾಶಿ 2026ರ ಮಾಸ ಭವಿಷ್ಯ. ಅದೇ ರೀತಿ ಜಾತಕ ಇಲ್ಲದೇ ಇದ್ದವರು ಕೂಡ ನಮಗೆ ಸಂಪರ್ಕ ಮಾಡ್ಬೋದು, ಅವರಿಗೂ ಕೂಡ ಶಾಸ್ತ್ರವನ್ನು ಹೇಳ್ತೇವೆ. ಆಮೇಲೆ ವಾಸ್ತು ವಿಚಾರಗಳು, ವಾಸ್ತು ದೋಷ ಪರಿಹಾರಗಳು, ಅಂದರೆ ಈಗ ಯಾವುದಾದ್ರೂ ಮನೆಯಲ್ಲಿ ವಾಸ್ತು ದೋಷ ಇದ್ರೆ ಅದನ್ನು ಒಡೆದೇ ಹೇಗೆ ಪರಿಹಾರಗಳನ್ನು ಮಾಡೋದು, ಇದನ್ನು ಸೂಚಿಸ್ತೇವೆ. ಅಥವಾ ಒಂದು ಗೃಹ ನಿರ್ಮಾಣವನ್ನು ಮಾಡಬೇಕಾದ್ರೆ ಅದಕ್ಕೆ ಮುಹೂರ್ತ ಹೇಗೆ ನಿರ್ಮಾಣ ಮಾಡಬೇಕು, ಅಂದರೆ ಭೂಶುದ್ಧಿ, ಶಂಕುಸ್ಥಾಪನೆ, ಈ ರೀತಿಯಾಗಿ ಎಲ್ಲ ಕಾರ್ಯಕ್ರಮಗಳು ಕೂಡ ನಾವು ಸಲಹೆ ಸೂಚನೆಯನ್ನು ಕೊಡ್ತೇವೆ. ಪೂಜೆ ಹವನಗಳನ್ನು ಕೂಡ ನಡೆಸಿಕೊಡ್ತೇವೆ. ನಂತರ ನಮ್ಮಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಪೂಜೆ ಅಭಿಷೇಕ ಮಾಡಲ್ಪಟ್ಟ ಬ್ರೇಸ್ಲೆಟ್ಗಳು, ಕರುಂಗುಲಿ ಮಾಲ ಕೂಡ ಸಿಗುತ್ತದೆ. ಇದರ ಪ್ರಯತ್ನ ಕೂಡ ನೀವು ಪಡೆದುಕೊಳ್ಳಬಹುದು. ಜಾತಕ ಇಲ್ಲದೇ ಇದ್ದವರಿಗೆ ಕವಡೆಶಾಸ್ತ್ರ, ಪ್ರಶ್ನೆಶಾಸ್ತ್ರಗಳ ಮೂಲಕ ಪರಿಹಾರಗಳನ್ನು ತಿಳಿಸ್ಕೊಡ್ತೇವೆ. ಇವಷ್ಟು ವೃಷಭ ರಾಶಿ ಮೇ 2026ರ ರಾಶಿ ಭವಿಷ್ಯ. ಧನ್ಯವಾದಗಳು.